ನಾವು ಇದುವರೆಗೆ ಅಂದ್ಕೊಂಡ್ವಲ್ಲ, ಬಾಲಾಂಜನೇಯ ಹನುಮಂತನನ್ನು ನಾವು ಸ್ಮರಣೆ ಮಾಡೋಣ. ಓಂ ನಮೋ ಹನುಮತೇ ನಮಃ. ಓಂ ನಮೋ ಹನುಮತೇ ನಮಃ. ಆ ಸ್ವಾಮಿ ಸೂರ್ಯದೇವ ಹತ್ತಿರ ಬಂದು ವಿದ್ಯಾಭ್ಯಾಸ ಬೇಕು ಅಂತ ಕೇಳಿದಾಗ ಸೂರ್ಯದೇವ ಹೇಳ್ತಾನೆ, ಆಗಲ್ಲ, ನನ್ನ ರಥ ಕದಲ್ತಾ ಇರುತ್ತೆ, ನಾನು ಒಂದು ಕಡೆ ಕೂರಲ್ಲ ಅನ್ನೋದು ಗೊತ್ತು ನಿನಗೆ. ಇಲ್ಲ, ನನಗೆ ಹಾಗೆ ಹೇಳಬೇಕು ನೀವು. ಹಾಗೆ ಹೇಳ್ತೀನಿ ಸರಿನೇ, ಆದರೆ ನಾನು ತುಂಬ ವೇಗದಿಂದ ಹೋಗ್ತೀನಿ ಅಂದಾಗ, ಪರವಾಗಿಲ್ಲ, ನಾನು ಒಳಗಡೆ ಕತ್ತಿಟ್ಟುಬಿಟ್ಟು ನೀವು ಹೇಳಿ ನಾನು ತಿಳ್ಕೊತೀನಿ. ರಥ ಎಷ್ಟು ದೂರ ಹೋಗುತ್ತೋ ನಿಮ್ಮದು ಅಷ್ಟುದ್ದ ನನ್ನ ಕತ್ತು ಆಗುತ್ತೆ ಬಿಡಿ. ಏನು ಕತೆ ಇದು? ಸೂರ್ಯದೇವನಿಗೆ ಭಾಳ ಆಶ್ಚರ್ಯ ಆಗಿಬಿಡ್ತು. ಅಲ್ಲ, ಅಷ್ಟು ದೂರ ಸೂರ್ಯ ಓಡ್ತಾ ಇದ್ದರೆ ಇವನ್ ಕತ್ತು ಅಷ್ಟುದ್ದ ಆಗ್ತಾ ಇರುತ್ತಂತೆ. ಅದಕ್ಕೆ ರಥದೊಳಗೆ ನೀವು ಮಾತಾಡ್ತಾ ಇರ್ತಕ್ಕಂಥ ನೀನು ಕೇಳಿಸಲ್ವಲ್ಲ, ಅದು ಒಳಗಡೆ ಏನು ನಿಶ್ಶಬ್ದವಾಗಿರುತ್ತೆ, ಸೌಂಡ್ ಪ್ರೂಫ್ ತಾನೇ, ನಮ್ಮ ಹೊಟ್ಟೆ ಇದ್ದಂಗೆ ಲೆಕ್ಕ. ಅದಕ್ಕೆ ರಥದಲ್ಲಿ ನಾನು ಹೇಳಿದೆ, ಹೋಗಲಿಪ್ಪ, ರಥದಲ್ಲಿ ಕೂತ್ಕೊಂಡ್ರೆ ಮಾತ್ರ ನಾನು ಆಗೋದಿಲ್ಲ ಅಂತ. ಇಷ್ಟೆಲ್ಲ ಸೂರ್ಯನು ಹೇಳಿದ ಮೇಲೆ ಒಳಗಡೆ ಮಾತ್ರ ಕತ್ತಿಟ್ಬಿಟ್ಟು ಕೇಳ್ತೀನಿ ಅಂತ ಹೇಳಿದ ಮೇಲೆ ನಿಮ್ಮ ಎದುರಿಗೆ ನಿಂತು ನನ್ನ ಕತ್ತನ್ನು ಉದ್ದ ಮಾಡ್ಕೊಳ್ತೀನಿ ಅಂತ ರಥದೊಳಗೆ ನಾನು ಕೇಳ್ತೀನಿ, ಪರವಾಗಿಲ್ಲ, ಆ ಕತ್ತನ್ನು ತೂರಿಸ್ಕೊಂಡು ಅಂತ ಹೇಳ್ತಾನಲ್ಲ, ಹಾಗೆ ನಾನು ಓಡ್ತೀನಿ ಹಿಂದೆ ಅಂತ ಹೇಳ್ತಾನೆ. ಆಗ ನಿಮ್ಮ ರಥ ನಿಲ್ಲುವುದಿಲ್ಲ, ನಿಮ್ಮ ಪಾಡ ನೀವು ಓದ್ಕೊಳ್ತಾ ಹೋಗ್ತಾ ಇರ್ತೀರಿ. ನಾನು ಹೇಳ್ತಾ ಇರಿ ನೀವು ಪಾಠ, ನಾನು ಓದ್ಕೋತಾ ಇರ್ತೀನಿ. ನನ್ನ ಓದು ಕೂಡ ಮುಂದುವರಿಯುತ್ತೆ. ಸ್ವಾಮಿ, ನನ್ನ ಅನುಗ್ರಹಿಸಿ, ನನಗೆ ವಿದ್ಯೆಯನ್ನು ಕೊಡಿ. ನನಗೆ ಸೂರ್ಯದೇವನಿಗೆ ಸಂತೋಷ ಆಗತ್ತೆ, ಒಪ್ಕೋತಾನೆ, ಹಾಗೆ ಆಗಲಿ ಅಂತ. ಕಾಂತಿ ವೇಗ ಸೂರ್ಯರಥದ ಮೇಲೆ ಅಂದರೆ ಅದು ಬೆಳಕಿನ ವೇಗ ಅಂತ. ರಥ ಅಂದರೆ ಕಿರಣಗಳ ಬೆಳಕಿನ ವೇಗ ಅಂತ ಹೇಳ್ತೀವಿ. ಕಾಂತಿ ವೇಗಕ್ಕೆ ಸರಿಸಮನವಾಗಿ ಓಡ್ತಾ ಹನುಮಂತ ತನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡ್ತಾನೆ. ಎಷ್ಟು ಜೋರಾಗಿ ಕಾಂತಿ ವೇಗ ಹೋಗ್ತಾ ಇದೆಯೋ ಅಷ್ಟೇ ಜೋರಾಗಿ ಅವನ ವಿದ್ಯಾಭ್ಯಾಸ ಮಾಡ್ತಾನೆ. ಕಾಂತಿ ವೇಗದ ಬಗ್ಗೆ ಅನೇಕ ಪುರಾಣಗಳು ವಿವರಣೆಗಳನ್ನು ನೀಡ್ತಾ ಇವೆ. ನಮ್ಮ ಮಹರ್ಷಿಗಳ ಪ್ರಕಾರ ಸೂರ್ಯನು ಅರ್ಧ ನಿಮಿಷದಲ್ಲಿ 2202 ಯೋಜನೆಗಳಷ್ಟು ದೂರ ಚಲಿಸ್ತಾ ಇದ್ದಾನಂತೆ. ಅಷ್ಟು ಬೇಗನೆ ಕಾಂತಿ ವೇಗ ಕೆಳಗೆ ಬರ್ತಾ ಇದೆ ಅಂತ. ಸಂಸ್ಕೃತದಲ್ಲಿ ನಿಮಿಷ ಅಂದರೆ 60 ಸೆಕೆಂಡ್ಗಳು ಎಲ್ಲ ಸೇರಿದಾಗ ಒಂದು ನಿಮಿಷ ಆಗುತ್ತೆ. ನಿಮಿಷ ಅಲ್ಲ ನಿಜವಾಗಿ, ಅಲ್ಲಿ ನಿಜ ತಾನೇ ಅದು. ಈ ಲೆಕ್ಕದ ಪ್ರಕಾರ ಕಾಂತಿಯ ವೇಗ 1 ಸೆಕೆಂಡಿಗೆ 1,87,670 ಮೈಲಿಗಳು ಅಂತ. ಅಂದರೆ ಇಂದಿನ ವಿಜ್ಞಾನಿಗಳ ಪ್ರಕಾರ ಕಾಂತಿಯ ವೇಗ ಅಂದರೆ ಸೆಕೆಂಡಿಗೆ 1,86,325 ಮೈಲಿಗಳು ಅಂತ ಹೇಳ್ತಾರೆ ಆ ಲೆಕ್ಕದ ಪ್ರಕಾರ. ಹೀಗೆ ಕಾಂತಿ ವೇಗ, ಅಲ್ಲೊಂದು ಲೈಟ್ ಹಾಕಿದಾಗ ಇಲ್ಲೊಂದು ಬೆಳಕು ಬರುತ್ತಲ್ಲ, ಅಲ್ಲಿಂದ ಬೆಳಕು, ನಾವು ಇದೇ ಲೈಟು ಅಂತ ಒಂದು ಉದಾಹರಣೆ ತಗೋಣ. ನಾವು ಅಲ್ಲಿಂದ ಬಂದು ಇಲ್ಲಿಗೆ ಬೆಳಕು ರಿಫ್ಲೆಕ್ಷನ್ ನನ್ನ ಮೇಲೆ ಬೀಳ್ತಕ್ಕಂಥದ್ದನ್ನು ಆ ವೇಗದ ಗತಿಯನ್ನು ಹೇಳ್ತಾರೆ ವಿಜ್ಞಾನಿಗಳು. ಹಾಗೆ ಸೂರ್ಯನ ಕಿರಣದ ವೇಗದ ಗತಿಯನ್ನು, ಅಂದರೆ ಎಷ್ಟು ಸ್ಪೀಡ್ ಅಂತ ಹೇಳ್ತೀವಲ್ಲ, ಹಾಗೆ ಹೇಳೋವಂಥದ್ದು ಈ ಲೆಕ್ಕ ಕಾಂತಿ ವೇಗ. ಈ ಕಾಂತಿ ವೇಗದ ವಿಚಾರವಾಗಿ ಭಾಳಷ್ಟು ಚರ್ಚೆಗಳು, ಭಾಳಷ್ಟು ಪುರಾಣಗಳು, ಭಾಳಷ್ಟು ರಿಸರ್ಚ್ಗಳು ನಡೀತಾ ಇವೆ, ಇನ್ನೂ ನಡೀತಾ ಇವೆ, ನಡೆದಿವೆ, ಯುಗಾಂತರಗಳಿಂದ ನಡೆದಿವೆ, ಈಗ ಇನ್ನೂ ನಡೀತಾನೆ ಇದೆ. ಹೀಗೆ ಕಾಂತಿ ವೇಗದಿಂದ ಓಡ್ತಾ ಆಂಜನೇಯ ಸೂರ್ಯನ ಹತ್ತಿರ ಮೊದಲನೇ ದಿನದ ವಿದ್ಯಾಭ್ಯಾಸ ಮುಗಿಸ್ಕೋತಾನೆ. ಅದೇ ತುಂಬ ವಿಶೇಷವಾದಂತಹ ಒಂದು ಕಥೆ ಇದು. ಹನುಮಂತ ಸೂರ್ಯನ ಸುತ್ತ ಓಡ್ತಾ ವಿದ್ಯಾಭ್ಯಾಸ ಏನೋ ಶುರು ಮಾಡಿದ. ಆದರೆ ಅವನಿಗೆ ಈ ಪದ್ಧತಿ ಹಿಡಿಸಲಿಲ್ಲ. 2ನೇ ದಿನ ಬರೋ ಹೊತ್ತಿಗೆ
ಅವನಿಗೆ ಒಂದು ಉಪಾಯ ಹೊಳೆಯುತ್ತೆ. ಅವನು ತನ್ನ ಶರೀರವನ್ನು ಬೃಹತ್ತಾಗಿ ಹಿಗ್ಗಿಸ್ಕೊಂಡು ಒಂದು ಪಾದವನ್ನು ಉದಯ ಪರ್ವತದ ಮೇಲೆ, ಇನ್ನೊಂದು ಪಾದವನ್ನು ಅಸ್ತ ಪರ್ವತದ ಮೇಲೆ ಇಟ್ಟ. ಹೀಗೆ ಅಲ್ಲಿಂದ ಕತ್ತಿಗಿಟ್ಕೊಂಡು ಹಾಗೇನಷ್ಟೇ. ಸೂರ್ಯನ ಗತಿ ವೇಗ ನೋಡಿ. ಇನ್ನು ಇವನವನ ಕಾಲು ನೋಡಿಯಪ್ಪ ಎಲ್ಲೆಲ್ಲಿದೆ, ಏನು ಕತೆ. ಜೈ ಗುರುದತ್ತ. ಓಂ ನಮೋ ಹನುಮತೇ ನಮಃ.